ಲಲಿತಾ ನಾಯಕ್ ಬಡಾವಣೆ ನಿವೇಶನ ಅಕ್ರಮ ಆರೋಪ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಇದು ಮಂಡ್ಯದ ಕಾಂಗ್ರೆಸ್ ಎಂಎಲ್ಎ ಗಣಿಗಾರ್ ರವಿಕುಮಾರ್ ಮನೆ ಒಡೆಯೋ ಕೆಲಸ ಮಾಡಿಲ್ಲ, ಲಲಿತಾ ನಾಯಕ್ ತಪ್ಪು ಮಾಹಿತಿಯಿಂದ ಎಂಎಲ್ಎ ವಿರುದ್ಧ ಆರೋಪ ಮಾಡಲಾಗಿದೆ ಅಂತ ಎಂಎಲ್ಎ ಪರ ಬಡಾವಣೆಯ ಮತ್ತೊಂದು ಗುಂಪು ನಿಂತಿದೆ. ಎಂಎಲ್ಎ ಗಣಿಗಾರ್ ರವಿಕುಮಾರ್ ಮನೆ ಒಡೆಯೋ ಕೆಲಸವನ್ನ ಮಾಡಿಲ್ಲ, ಎಂಎಲ್ಎ ಪರ ಬಡಾವಣೆಯ ಮತ್ತೊಂದು ಗುಂಪು ನಿಂತಿರುವಂತದ್ದು, ಅವರು ತಪ್ಪನ್ನ ಮಾಡಿಲ್ಲ ಅನ್ನುವಂತ ಮಾತನ್ನು ಹೇಳುತ್ತಿದೆ. ಪ್ರಮುಖವಾಗಿ ಗಣಿಗಾರ್ ರವಿಕುಮಾರ್ ಅವರ ಮೇಲೆ ಕೇಳಿಬರ್ತಿದ್ದಂತಹ ಗಂಭೀರ ಆರೋಪದ ನಡುವೆ ಆರೋಪಕ್ಕೆ ಸಿಗ್ತಾ ಇರುವಂತಹ ಮತ್ತೊಂದು ತಿರುವಿದೆ. ಮಂಡ್ಯದ ಸುಪುತ್ರ ರವಿನವರಿಗೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತಿರುವು ಸಿಗ್ತಾ ಇರುವಂತದ್ದು. ಬಂಜಾರ ಸಮುದಾಯದ ನಿರಾಶ್ರಿತರಿಗೆ ಆಸರೆಯಾಗಿದ್ದ ಜಾಗದಲ್ಲಿ ಅಕ್ರಮ ಎಸಗಿದ್ದಾರೆ ಶಾಸಕ ಗಣಿಗಾರ್ ರವಿಕುಮಾರ್ ಅಂತ ಅವರ ವಿರುದ್ಧ ಬಿಟಿ ಲಲಿತಾ ನಾಯಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ಆದರೆ ಶಾಸಕ ಗಣಿಗಾರ್ ರವಿ ಬೆಂಬಲಿಗರು ಇದಕ್ಕೆ ಸಮಜಾಯಿಷಿಯನ್ನ ನೀಡಿದ್ದಾರೆ. ನಮ್ಮ ಶಾಸಕರು ನಾನು ಮನೆ ಕಟ್ಕೊಡೋ ಶಾಸಕ, ಮನೆ ಒಡೆಯೋ ಶಾಸಕ ಅಲ್ಲ ಅಂತ ಹೇಳಿದ್ರು. ಆದರೆ ಇದನ್ನೇ ತಪ್ಪಾಗಿ ತಿಳ್ಕೊಂಡು ಮಾಜಿ ಸಚಿವ ಬಿಟಿ ಲಲಿತಾ ನಾಯಕ್ ಅವರು ಶಾಸಕರ ಮೇಲೆ ಗೂಬೆ ಕೂರಿಸಿ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿದ್ದಾರೆ ಅಂತ ಶಾಸಕರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನಮ್ಮ ಶಾಸಕರು, ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಲಾಗಿದೆ, ನಾವು ಜೈಕಾರ ಕೂಗ್ತಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಪತ್ರ ನಿಮ್ಗೆ ಸಿಕ್ಕಿದೆ, ಎಲ್ಲರೂ ಸೇರಿ ನಾನು ಸೇರಿ ಸೈನ್ ಹಾಕಿದ್ದೀನಿ. ಅದ್ರಲ್ಲಿ ಫೇಕ್ ಲೆಟರ್ ಏನಲ್ಲ, ಒರಿಜಿನಲ್ ಲೆಟರ್. ಕಾಂಗ್ರೆಸ್ ಶಾಸಕರು, ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗಾರ್ ರವಿಕುಮಾರ್ ಅವರ ಮೇಲೆ ಕೇಳಿಬಂದಂತಹ ಗಂಭೀರ ಆರೋಪದ ವಿಚಾರವಾಗಿ ಒಂದು ಗುಂಪು ಅವರ ವಿರುದ್ಧ ಘೋಷಣೆ ಕೂಗಿತ್ತು ಅನ್ನುವಂತಹ ಕಾರಣಕ್ಕೆ ಮತ್ತೊಂದು ಗುಂಪು, ಬಡಾವಣೆಯ ಮತ್ತೊಂದು ಗುಂಪು ಅವರ ಪರವಾಗಿ ಘೋಷಣೆಯನ್ನ ಕೂಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಬಡಾವಣೆಯ ವಿಚಾರವಾಗಿ ಅಕ್ರಮ ನಡೆದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಲಲಿತಾ ನಾಯಕ್ ತಪ್ಪು ಮಾಹಿತಿಯನ್ನು ಪಡ್ಕೊಂಡು ವಿನಾಕಾರಣ ಅವರ ಮೇಲೆ ಆರೋಪ ಮಾಡಲಾಗಿದೆ ಅಂತ ಈ ಬೆಳೆ ಎಂಎಲ್ಎ ಮನೆ ಒಡೆಯ ಎಂಎಲ್ಎ ಅಲ್ಲ ಅಂತ ಹೇಳಿದ್ದವರು. ಅದಕ್ಕೆ ಅವ್ರ ಮೇಲೆ ಅವರು ಬಿಟಿ ಲಲಿತಾ ನಾಯಕ್ ಮೇಡಮ್ ಅವರು ಗೂಬೆ ಕೂರಿಸಿ ಇಲ್ಲ ಸಲ್ಲದ ಆರೋಪ ಹೊರಿಸಿ ಮಾಡಿದವರು. ಅದೇ ಮಾಮೂಲಿ ಧಿಕ್ಕಾರ ಕೂಗವ್ರೆ, ನಾವು ಜೈಕಾರ ಕೂಗ್ತಾ ಇದೀವಿ. ನಾನು ಮನೆ ಕಟ್ಕೊಡೋ ಎಂಎಲ್ಎ, ಮನೆ ಒಡೆಯ ಎಂಎಲ್ಎ ಅಲ್ಲ ಅಂತ ಹೇಳಿದ್ದವರು. ಅದಕ್ಕೆ ಅವ್ರ ಮೇಲೆ ಅವರು ಬಿಟಿ ಲಲಿತಾ ನಾಯಕ್ ಮೇಡಮ್ ಅವರು ಗೂಬೆ ಕೂರಿಸಿ ಇಲ್ಲ ಸಲ್ಲದ ಆರೋಪ ಹೊರಿಸಿ ಮಾಡಿರೋದವರು. ಅದೇ ಮಾಮೂಲಿ ಧಿಕ್ಕಾರ ಕೂಗವ್ರೆ, ನಾವು ಜೈಕಾರ ಕೂಗ್ತಾ ಇದೀವಿ. ನಾನು ಮನೆ ಕಟ್ಕೊಡೋ ಎಂಎಲ್ಎ, ಮನೆ ಒಡೆಯ ಎಂಎಲ್ಎ ಅಲ್ಲ ಅಂತ ಹೇಳಿದ್ದವರು. ಇದು ಒಂದ್ ಕಡೆ ಆರೋಪಕ್ಕೆ, ರವಿಕುಮಾರ್ ಗಣಿಗಾರ್ ಅವರ ಮೇಲಿನ ಆರೋಪಕ್ಕೆ ಸಿಗ್ತಾ ಇರುವಂತಹ ಮತ್ತೊಂದು ತಿರುವಿದು. ಲಲಿತಾ ನಾಯಕ್ ಲೇಔಟ್ ಸೈಟ್ ಅಕ್ರಮ ಆರೋಪ ಏನ್ ಕೇಳಿ ಬಂದಿತ್ತು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಎಂಎಲ್ಎ ಗಣಿಗಾರ್ ರವಿ ಮನೆ ಒಡೆಯೋ ಕೆಲಸ ಮಾಡ್ತಿಲ್ಲ, ತಪ್ಪು ಮಾಹಿತಿಯಿಂದಾಗಿ ಅವ್ರ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದ್ರೆ ಅವರು ಅಭಿವೃದ್ಧಿಯ ಪರವಾದಂತಹ ನಾಯಕ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಬಡಾವಣೆಯ ಮತ್ತೊಂದು ಗುಂಪು ಅವರ ಪರವಾಗಿ ಜೈಕಾರವನ್ನ ಕೂಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.